ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ಏನಂದರೆ, ಇಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೆರೆ ಇತ್ತು. ಅದನ್ನು ಇವತ್ತು ಯಾವ ಮಟ್ಟಕ್ಕೆ ಬಿಲ್ಡರ್ಸ್ಗಳು, ರಿಯಲ್ ಎಸ್ಟೇಟ್ನವರು, ಇನ್ನೂ ಯಾರ್ಯಾರು ದೊಡ್ಡ ಕೈಗಳು ಇರುತ್ತೆ ಇದರಲ್ಲಿ ಭಾಗಿಯಾಗಿರ್ತಾರೆ. ಆ ಕೆರೆನೇ ಇಲ್ದಿದ್ದಂಗೆ ಮಾಡಿ ಇವತ್ತು ಸೈಟ್ಗಳ್ನ ಮಾರ್ತಾಯಿದ್ದಾರೆ. ಜನರಿಗೆ, ಬಡವರಿಗೆ ಕೊಡೋ ಸೈಟ್ಗಳ್ನ ಇವರು ಪ್ರೈವೇಟಲ್ಲಿ ಸೈಟ್ಗಳ್ನ ಮಾಡಿ ಮಾರ್ತಾಯಿದ್ದಾರೆ. ಇದಕ್ಕೆ ಯಾವ ನೈತಿಕತೆ ಇದೆ ಹೇಳಿ? ಬಡವ್ರಿಗೆ ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಯಾರೊಬ್ಬರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಳೆ ಈ ಥರ ಬರ್ತಾಯಿದೆ, ಗುಂಡಿಗಳ್ನ ಮುಚ್ತಾ ಇಲ್ಲ. ಬೆಂಗಳೂರಲ್ಲಿ ದಿಸಕ್ಕೆ ಎಷ್ಟೋ ಜನ ಸಾಯ್ತಾಯಿದ್ದಾರೆ ಗುಂಡಿಗಳಿಂದ, ಮಳೆಯಿಂದ ಅವಾಂತರಗಳಾಗಿ ಎಷ್ಟು ಜನ ಸಾಯ್ತಾಯಿದ್ದಾರೆ. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ? ನಾನು ಯಾಕೆ ಈ ವಿಷಯ ತೊಗೊಂಡಿದ್ದೀನಿ ಅಂದರೆ, ನಿಮಗೆಲ್ಲ ಒಂದು ತಿಳುವಳಿಕೆ ಕೊಡಬೇಕು ಅಂತ. ಯಾಕಂದರೆ ಜನ ಇವಾಗ ಏನೇ ಅಂದ್ರೂ ಎಲೆಕ್ಷನ್ ಟೈಮಲ್ಲಿ ಜಾತಿ, ಹಣ ಅಂತ ಹೇಳ್ಬಿಟ್ಟು ವೋಟ್ ಮಾಡ್ತಾರೆ. ಇವೆಲ್ಲ ನಿಮಗೆ 5 ವರ್ಷದ ಏನು ಪ್ರಾಬ್ಲಮ್ ಇದೆಯೋ ಅದು ನಿಮ್ಮ ತಲೆಯಲ್ಲಿ ಇರಬೇಕು ಅಂತಲೇ ನಾನು ಇದನ್ನೆಲ್ಲ ಯಾವಾಗಲೂ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀವು ಗಂಭೀರವಾಗಿ ತೊಗೊಳ್ಬೇಕು. ಯಾಕಂದರೆ ಎಲ್ಲ ಕಂಟೆಂಟ್ಗಳ್ನು ಮಾಡ್ತಾರೆ ಯೂಟ್ಯೂಬಲ್ಲಿ. ಅಡುಗೆ ಮಾಡೋದು, ಬೇರೆ ದೇಶ ಸುತ್ತೋದು, ಎಲ್ಲ ಥರ ನಿಮಗೆ ತೋರಿಸಿದಾಗ ನೀವು ಬರೀ ಬಣ್ಣದ ನೋಡ್ತಿರೋ ಹೊರತು ನಿಮ್ಮ ಪ್ರಾಬ್ಲಮ್ಸ್ ಏನಂತ ನೋಡೋಲ್ಲ. ಈಗ ನಮ್ಮ ಮನೇಲೆ ಯಾರಿಗೆ ಒಂದು ಪ್ರಾಬ್ಲಮ್ ಆಯಿತು, ಏನೇ ಒಂದು ಕಷ್ಟ ಬಂತು, ನಮ್ಗೆ ಯಾರು ಇದ್ದಾರೆ ಮುಂದಕ್ಕೆ, ಅದನ್ನು ಯೋಚನೆ ಮಾಡಬೇಕು. ಎಲ್ಲ ಕಷ್ಟಗಳ್ನ ಹೇಳ್ತಾನೇ ಇದ್ದಾರೆ. ನಾನು ಸುಮಾರು ಇವಾಗ ಒಂದು 35-40 ವರ್ಷ ಜರ್ನಿ ಆಯಿತು. ಈ ರಾಜಕೀಯದ ಕೇಳ್ಕೊಂಡೇ ಬರ್ತಾಯಿದ್ದೀನಿ. ಆದರೆ ಯಾವುದೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾಯಿಲ್ಲ. ಮತ್ತು ನೆಕ್ಸ್ಟ್ 5ನೇ ವರ್ಷಕ್ಕೆ ಮತ್ತೆ ಅದೇ ಪ್ರಾಬ್ಲಮ್ ಹೇಳ್ತಾರೆ, ಅದನ್ನೇ ಮಾಡ್ತೀವಿ ಅಂತಾರೆ. ನೆಕ್ಸ್ಟ್ 5 ವರ್ಷ ಮತ್ತೆ ಅದೇ ಕಂಟಿನ್ಯೂ. ಯಾವುದು ಕ್ಲಿಯರ್ ಮಾಡೋಲ್ಲ, ಏನೂ ಇಲ್ಲ. ಇದೇ ಥರ ಆದರೆ ಮುಂದೆ ಮಕ್ಕಳ ಭವಿಷ್ಯ ಏನು? ಸ್ವಲ್ಪ ಎಲ್ಲ ಯೋಚನೆ ಮಾಡಿ. ಇದು ನನ್ನ ಕಂಟೆಂಟ್ ರಾಜಕೀಯ ತೊಗೊಂಡಿರೋದು ಅದಕ್ಕೋಸ್ಕರ. ನಾನು ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಆದಷ್ಟು ಎಲ್ಲ ಶೇರ್ ಮಾಡಿ.